ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ಹೋಗ್ಬಿಟ್ಟು ಫಸ್ಟ್ ಹೇರ್ ಕಟ್ ಮಾಡಿಸ್ಬೇಕು. ನಾನು ಹೇರ್ ನೋಡಿ ಹಿಂಗಾಗ್ಬಿಟ್ಟಿದೆ. ಸೊ ಹೇರ್ ಕಟ್ ಮಾಡಿಸ್ಬಿಟ್ಟು ಅದಾದಮೇಲೆ ಅಂದರೆ ನಮ್ಮ ಮೈನ್ ಪೇ ಟಾಕ್ಸ್ಗೆ ಒಂದು ಕಾಂಟೆಂಟ್ ಪ್ಲ್ಯಾನ್ ಆಗಿದೆ ಇವತ್ತು. ಸೊ ಅದಕ್ಕೆ ಶೂಟ್ಗೆ ಹೋಗಬೇಕು. ಅದಾದಮೇಲೆ ಇನ್ನೂ ಇವತ್ತು ಸ್ಯಾಟರ್ಡೆ ಆದ ಕಾರಣ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ. ಸೊ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರೋದ. ಸೊ ಫಸ್ಟ್ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಬರೋದ, ಬನ್ನಿ. ಫೈನಲಿ ಹೇರ್ ಕಟ್ ಆಯಿತು. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಟೆಂಪಲ್ ಹೋಗಿ ಟೆಂಪಲಿಂದ ಡೈರೆಕ್ಟ್ ಶೂಟ್ಗೆ ಹೋಗೋದಾ. ಸೊ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಇವತ್ತಿನ ಔಟ್ಫಿಟ್ ಇದು ಅಂದರೆ ಫಾರ್ಮಲ್ಸ್ ಟೈಪ್ ಹಾಕಿದ್ದೀನಿ. ಫಾರ್ಮಲ್ಸ್ ಟೈಪ್ ಅಲ್ಲ. ಸೊ ಇವಾಗ ಹೋಗೋದಾ, ಶೂಟ್ಗೆ ಹೋಗೋದಾ. ಹಂಗೆ ಸ್ವಲ್ಪ ಫಸ್ಟ್ ಬ್ಯಾಂಕಿಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಶೂಟ್ಗೆ ಹೋಗೋದಾ, ಬನ್ನಿ. ಗೈಸ್, ನಾನು ಸಿಸ್ಟಮ್ ಒಂದು ಕಡೆ ಬಿಲ್ಡ್ ಮಾಡಿಸಿದ್ದೆ ನೋಡಿ. ಇದೇ ಸಿಸ್ಟಮಲ್ಲೇ ನಾನು ಎಡಿಟಿಂಗ್ ಎಲ್ಲ ಮಾಡೋದು. ಸೊ ಇದು ಮೌಸ್ ಅವರೇ ಕೊಟ್ಟಿದ್ದು. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದು ಮೌಸು. ಸೊ ಅವ್ರು ಕಾಲ್ ಮಾಡಿ ನಾನು ಕೇಳಿದೆ ನೈಟೇ. ಅವರು ಮಾರ್ನಿಂಗ್ ಬನ್ನಿ, ರಿಪ್ಲೇಸ್ ಮೌಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗೆ ಇವಾಗ ಟೆಂಪಲ್ಗೆ ಹೋಗೋ ದಾರಿಯಲ್ಲ ಅವ್ರದ್ದು ಶಾಪ್ ಇರೋದು. ಹಂಗೆ ಶಾಪ್ಗೆ ಹೋಗ್ಬಿಟ್ಟು ಮೌಸ್ ಕೊಟ್ಬಿಟ್ಟು ಮತ್ತೆ ರಿಪ್ಲೇಸ್ ಮೌಸು ತೊಗೊಂಡ್ಬಂದ್ಬಿಡೋದ, ಬನ್ನಿ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ಟೆಂಪಲ್ ಇದೆ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀನಿ. ಸೊ ಟೆಂಪಲ್ ಇಲ್ಲೇ ಬಂತು, ಬನ್ನಿ ದೇವ್ರ ದರ್ಶನ ಮುಗಿಸ್ಕೊಂಡು ಬೇರೆ ಕೆಲಸ ಇದೆ. ಸೊ ಎಣ್ಣೆ ಪ್ಯಾಕೆಟ್ ತೊಗೊಳೋದು ಬನ್ನಿ ಗೈಸ್. ಅದು ಎಣ್ಣೆ ಪ್ಯಾಕೆಟ್ ಒಂದು ಕೊಡಿ ಅಣ್ಣ. ಥ್ಯಾಂಕ್ ಯು. ಬಂದು ಪೇ ಮಾಡ್ತೀನಿ ಅಣ್ಣ. ಸೊ ಬನ್ನಿ ಗೈಸ್, ಒಳಗೆ ಹೋಗೋದ. ಗೈಸ್, ಇವಾಗ ದೇವ್ರ ದರ್ಶನ ಮುಗಿತು, ಹೋಗ್ತಿದ್ದೀನಿ. ಇವಾಗ ಕಂಪ್ಲೀಟ್ ಶಾಪ್ ಹತ್ರ ಹೋಗ್ಬಿಟ್ಟು ಅದು ಮೌಸ್ ಕೊಟ್ಬಿಟ್ಟು ರಿಪ್ಲೇಸ್ ಮೌಸ್ ತೊಗೊಂಡು ಹಾಗೆ ಬೇರೆ ಏನು ಕೆಲಸ ಅಂತ ನೋಡೋದ, ಬನ್ನಿ. ಮೌಸ್ ಅಂಗಡಿ ಹತ್ರ ಬಂದಿದ್ದೀನಿ. ಸೊ ನೋಡೋದ, ಬನ್ನಿ. ಬ್ರೋ ಇದ್ದರೆ ಮೌಸ್ ಕೊಟ್ಬಿಟ್ಟು ಹೊಸ ಮೌಸ್ ತೊಗೊಂಡು ಹೋಗ್ಬಿಡೋದ. ಚೆಕ್ ಮಾಡೋದ ಇಲ್ಲಿ. ಕಿರಣ್, ಸಾರಿ, ಇಟ್ಸ್ ನಾಟ್ ಕೇಮ್. Can I call him? But what? Want to replace the mouse. I solved it. Sorry? Solved it. It's not working. Yes, sir. ಬ್ರೋ, ಗೈಸ್ ಅವ್ರು ಇಲ್ಲ ಅಂತೆ. ಒಂದ್ಸತಿ ನಾನೇ ಕಾಲ್ ಮಾಡಿ ನೋಡ್ತೀನಿ ರೀ. ಮೌಸ್ ತೊಗೊಂಡಾಯಿತು, ಹೊರಡ್ತಾ ಇದ್ದೀನಿ ಇಲ್ಲಿಂದ. ಸೊ ಅದು ಸೀದಾ ಮನೆಗೆ ಹೋಗೋದ. ಫಸ್ಟ್ ಮನೆಗೆ ಹೋಗ್ಬಿಟ್ಟು ಮೌಸ್ ಇಟ್ಬಿಟ್ಟು ಆಮೇಲೆ ಶೂಟ್ಗೆ ಹೋಗೋದ. ಆಯ್ತು. ಸೊ ಮನೆಗೆ ಹೋಗಿಲ್ಲ, ಶೂಟ್ ಮುಗಿಸ್ಕೊಂಡು ಒಂದೇ ಸತಿ ಮನೆಗೆ ಹೋಗೋದ ಅಂತ ಅಂದ್ಕೊಂಡೆ. ಸೊ ಶೂಟ್ ಇಲ್ಲಿ ಪ್ಲೇಸಿಗೆ ಬಂದಿದ್ದೀನಿ, ಇಲ್ಲೇ ಮಲ್ಲೇಶ್ವರಮಲ್ಲೇ ಮಾಡ್ತಿರೋದು. ಶೂಟ್ ಮುಗಿಸ್ಕೊಂಡು ಒಂದೇ ಸತಿ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದ ಗೈಸ್. ಇವಾಗ ಕಾನ್ಸೆಪ್ಟ್ ಎಲ್ಲ ಮುಗೀತು, ಶೂಟ್ ಮುಗೀತು, ಎಲ್ಲ ಪ್ಯಾಕಪ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಆಚೆ ಕೆಲಸ ಒಂದಿದೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ಆಮೇಲೆ ವೀಡಿಯೋ ಸ್ವಲ್ಪ ಎಡಿಟಿಂಗಲ್ಲಿದೆ, ಎಡಿಟಿಂಗ್ ಮಾಡೋದ. ಸೊ ಬನ್ನಿ. ಸೊ ಗೈಸ್, ಈಗ ಮನೆಗೆ ಬಂದು ಜಸ್ಟ್ ಇವಾಗ ಕೂತಿದ್ದೀನಿ. ಬೆಳಗ್ಗೆ ಬಿಟ್ಟಿದ್ದು ಮನೆ, ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಶೂಟು ದೇವಸ್ಥಾನ ಮತ್ತು ನನ್ನ ಸಿಸ್ಟಮ್ ಮೌಸು ಪ್ರಾಬ್ಲಮ್ ಇತ್ತಲ್ಲ, ಮೌಸ್ ಅದಿದೆ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಂದೆ. ಸೊ ಇನ್ನು ಇವತ್ತು ಶೂಟ್ ಆಗಿತ್ತು, ವೀಡಿಯೋ ಎಡಿಟಿಂಗ್ ಇದೆ. ಆ ಎಡಿಟಿಂಗ್ ಮುಗಿಸಿ ಅದಾದಮೇಲೆ ಮತ್ತೆ ಬ್ಲಾಗ್, ಇವಾಗ ಈ ಪ್ರೆಸೆಂಟ್ ನಡೀತಿರೋ ಬ್ಲಾಗ್ದು ಎಡಿಟ್ ಮಾಡಬೇಕು. ಸೊ ಕೆಲಸ ಏನೋ ಮುಗ್ದಿಲ್ಲ ಗೈಸ್, ಇನ್ನು ಡೇ ಕಂಪ್ಲೀಟ್ ಆಗಿಲ್ಲ ನನಗೆ. ಸೊ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ನಾನೀಗ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೆ. ಸೊ ನನ್ನ ತಮ್ಮ ಇದ್ದೀನಿ ಬಾ ಅಂತ ಕರೆದ. ಸೊ ಬಂದಿದ್ದೀನಿ, ನೋಡೋದ ಬನ್ನಿ ಏನು ಮಾಡ್ಕೋಬೋದು ಅಂತ. ನನಗೇನು ಬಾ ಚಿಕ್ಕ ನಾನು ನೋಡೋದ ಕರೆದ ನನ್ನ ಮಗನ. ಏನೋ ರಸ್ಕಲ್, ಹಾಂ ಏನೋ ಯಾರದು ಇಬ್ಬರು? ಗಬ್ಬು ನನ್ನ ಮಗ ನೀನು ಗಬ್ಬು, ನೀನೇ ಗಬ್ಬು. ಸ್ನಾನ ಮಾಡಲ್ಲ, ಏನಿಲ್ಲ. ಯಾಕೆ ಮಾಡಲ್ಲ? ಬರೋ ಇಲ್ಲಿ ಗಬ್ಬನ ಮಗನೇ, ಬರೋ ಇಲ್ಲಿ. ನೀನು ನಾನ್ಸೆನ್ಸ್ಗ ಬಚ್ಚ ವಿಡಿಯೋ ಮಾಡೋದ. ಬಾರೋ ವಿಡಿಯೋ ಮಾಡೋದ. ಬರ್ತೀಯಾ? ಯಾಕೆ? ಬಾರೋ. ಏಯ್ ಬಾರೋ, ಬರಲಿ. ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ,
ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯ